ಪ್ರತಿಯೊಬ್ಬರಿಗೂ ಸ್ಯಾಲರಿ ಶಿಕ್ಷಣ ಕೊಡಿ. ಯಾಕೆ ಕೊಡ್ತಾರೆ ಸ್ಯಾಲರಿ ಶಿಕ್ಷಣ? ಅವ್ರು ಅಷ್ಟೊತ್ತಾನೆ ಅದು ಈಗ ಕೊಟ್ರೆ ಅವ್ರು ಯಾವ್ದಕ್ಕಾರು ಉಪಯೋಗಿಸ್ಕೊಳ್ಳೋದನ್ನ ನಿಮಗೆ ಬೇಡ. ಅದು ಮನೆ ಲೋನ್ ಇರ್ಬೋದು, ಆಸ್ತಿ ಇರ್ಬೋದು, ಏನೋ ಕಡೆ ಕೊಡ್ಕೊಂತಾರೆ. ನಿಮಗೆ ಕೊಡೋ ಸಮಸ್ಯೆ ಏನು? ಸರ್ 30 ಇಷ್ಟು ಇಷ್ಟ ಆಗುತ್ತೆ. ಮತ್ತೆ ಇನ್ನೊಂದು ESIಗೆ ಕಾಮನ್ ಆಗಿ ಎಲ್ಲ ಎಂಪ್ಲಾಯಿಗೂ ಒಂದೇ ನಂಬರ್ ಕೊಟ್ಟಿದ್ರಲ್ಲ, ಮೊಬೈಲ್ ನಂಬರ್. ಯಾಕೆ ಹೇಳಿ? ಅದು ನಾವು ಜನರೇಟ್ ಮಾಡಿಲ್ಲ. ಇವ್ರಿಗೆ ಯಾವಾಗ ಜನರೇಟ್ ಮಾಡಿದಾರಲ್ಲ, ಅವರು ಜನರೇಟ್ ಮಾಡಿದಾಗ ಆ ನಂಬರ್ ಕೊಟ್ಟಿದ್ದಾರೆ. ಯಾಕಂದ್ರೆ ಜನರೇಟ್ ಯಾರು ಮಾಡಿದ್ರು ಅದು ಅವ್ರು ತಪ್ಪು. ಕೆಲವರು ಆನ್ಲೈವ್ ಅಂತ ತೋರಿಸ್ತಾರೆ. ಯಾಕೆ ಆನ್ಲೈವ್ ಅಂತ ತೋರಿಸ್ತಾರೆ? ಎಲ್ಲ ಲೇವಲ್ ಇದ್ರ ಮತ್ತೆ ಕಳೆದ ಬಾರಿ ಪ್ರತಿ ಸಾರಿನೂ ಬರ್ದೇ ಅನ್ನೋ ಸಮಸ್ಯೆ. ನೀವು ಬಂದ ತಕ್ಷಣ ಯಾಕೆ ಬರ್ತಿದೆ? ನಾ ಎಂಪ್ಲಾಯ್ಗೆ ನಿಮ್ಮ ಮೇಲೆ ಕೋಪ ಇದೆಯಾ? ಎಂಪ್ಲಾಯ್ಗೆ ನಿಮ್ಮ ಮೇಲೆ ವೈಯಕ್ತಿಕ ದ್ವೇಷ ಇದೆಯಾ? ಯಾಕೆ ಅವ್ರ ಸಮಸ್ಯೆ ಅವ್ರ ಹತ್ತನ್ನ ಕೇಳ್ತಾರೆ. ಕೇಳಿದ್ರೆ ನೀವು ಸೈಕಿಗೆ ಒಂದು ತೆಗಿರ್ರಿ, ನೋಡೋಣ ಒಬ್ಬನೇ ಒಬ್ಬ ಎಂಪ್ಲಾಯ್ ತೆಗಿರ್ರಿ. ತೆಗಿಯಕ್ಕೆ ನಿಮ್ಗೂ ರೇಟ್ ಇಲ್ಲ, ಅಧಿಕಾರಿಗಳು ರೇಟ್ ಇಲ್ಲ. 3 ನೋಟಿಸ್ ಇಶ್ಯೂ ಮಾಡಬೇಕು. ಯಾವ ಆಧಾರದ ತೆಗಿತೀರಾ ನೀವು? ಸ್ಟ್ರೈಕ್ ಮಾಡಬೇಕು ಅಂದ್ರೆ ಏಕೈಕಿ ಬಂದು ಯಾರು ಕೂತಿಲ್ಲ. 15 ತಾರೀಕು ಲೆಟರ್ ಕೊಟ್ಟಿದ್ದೀವಿ. ಎಲ್ಲ THOಗಳಿಗೆ ಕೊಟ್ಟಿದ್ದೀವಿ, DHO ಕೊಟ್ಟಿದ್ದೀವಿ, CEO ಕೊಟ್ಟಿದ್ದೀವಿ, DC ಕೊಟ್ಟಿದ್ದೀವಿ. ನೀವು ಒಬ್ಬನೇ ಒಬ್ಬ ಎಂಪ್ಲಾಯ್ ತೆಗೀರಿ. ನಾವು ಮುಂದಿನ ಹೊರಡ ನಾವು ಏನು ಅಂತ ಯಾರಿಗೆ ಫೋನ್ ಮಾಡಿ ಬ್ಲಾಕ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಆಯ್ತಾ? ಒಂದು ನಿಮಿಷ ಗ್ರೂಪ್ ನೀವು ಫೋನ್ ಮಾಡಿ ಯಾರಿಗೆ ಅಂದ್ರೆ ಸೈಕಿಗೆ ಹೋಗಿದ್ರೆ ಅಂದ್ರೆ ಹೋಗ್ರಿ ನೋಡೋಣ ಅಂತ ಹೇಳಿ. ನೀವು ಅಂದ್ರೆ ನಿಮ್ಮ ಕಂಪ್ನಿಯಿಂದ ಇರಲ್ಲ, ನೀವೊಂದಲ್ಲ. ಎಲ್ಲ ಗೊತ್ತಿಲ್ಲ. ರೆಕಾರ್ಡ್ ನಾವು ಕೊಡ್ತೇವೆ, ಕೊಡ್ಬೇಕಲ್ಲ ಮಾಧ್ಯಮದಲ್ಲಿ ಕೊಡ್ತೇವೆ. ಕೊಡ್ಬೇಕು ಅಂದ್ರೆ ನೀವು ತಿಳ್ಕೊಳ್ಳಿ, ಯಾರು ಕೆಲಸ ಮಾಡಬೇಡಿ. ಅವರ ನ್ಯಾಯ ಇಲ್ಲಿ ಕೆಲಸ ಮಾಡಿದಾರೆ, ಪೇಮೆಂಟ್ ಕೇಳ್ತಿದ್ದಾರೆ.